ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒತ್ತುವರಿ ನಿವೇಶನ ಖಾಲಿ ಮಾಡಿಸಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿದೆ. ಮನೆ ಖಾಲಿ ಮಾಡಿಸಿದ್ದಕ್ಕೆ ಮಹಿಳೆಯರ ಹೈಡ್ರಾಮಾ ಇದು. ಗೌರಿಬಿದನೂರು ತಾಲೂಕಿನ ತಪಸಮ ಕಲಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ತಪಸಮ ಕಲಹಳ್ಳಿಯಲ್ಲಿ ಒತ್ತುವರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ತೆರವು ಮಾಡುವಂಥ ಕಾರ್ಯಾಚರಣೆ ನಡೆಯುತ್ತದೆ. ಸೊ ಹಂಗಾಗಿ ಒತ್ತುವರಿ ಮಹಿಳೆಯರಿಂದ ವಿಷ ಸೇವಿಸಿ ಆತ್ಮಹತ್ಯೆಯ ಯತ್ನ ಆಗತ್ತಲ್ಲಿ. ಅಸ್ವಸ್ಥರು ಈಗ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನು ದಾಖಲಿಸಿಕೊಳ್ಳಲಾಗಿದೆ. ದಾಸಪ್ಪ ಹಾಗೂ ನಂಜೇಗೌಡ ಕುಟುಂಬಗಳಿಂದ ಒತ್ತುವರಿ ಆಗತ್ತೆ. ಸೊ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ಪೊಲೀಸರ ಬಂದೋಬಸ್ತ್ನಲ್ಲಿ ಜೆಸಿಬಿಯ ಮುಖಾಂತರ ಈ ತೆರವು ಕಾರ್ಯ ಆಗತ್ತೆ. ದಾಸಪ್ಪ ಹಾಗೂ ನಂಜೇಗೌಡರ ಕುಟುಂಬಗಳು ಒತ್ತುವರಿಯನ್ನು ಮಾಡಿಕೊಂಡಿದ್ರು. ತೊಂಡೇಬಾವಿ ಗ್ರಾಮ ಪಂಚಾಯಿತಿಯ ವತಿಯಿಂದ ತೆರವು ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರಿಂದ ಈ ರೀತಿಯಾಗಿ ವಿಷವನ್ನು ಸೇವಿಸಿ ಆತ್ಮಹತ್ಯೆಯ ಯತ್ನ ಇದು. ಸುಮ್ಮನೆ ಇದೆಲ್ಲ ಡ್ರಾಮಾಗಳು. ಇಲ್ಲಿ ತಪಸ್ಮಾಕ್ನಳ್ಳಿನಲ್ಲಿ ಗ್ರಾಮ ಪಂಚಾಯಿತಿ ಸೇರಿದ ಜಾಗ. ಇದನ್ನ ಸ್ಕೂಲ್ ಮತ್ತು ಅಂಗನವಾಡಿಗೆ ರಿಸರ್ವ್ ಮಾಡಿದ್ದಾರೆ ಪಂಚಾಯಿತಿಯಿಂದ. ಆ ಜಾಗದಲ್ಲಿ ಈ ಒಂದು ಫೆಬ್ರವರಿ 6ನೇ ತಾರೀಕು ಒಬ್ಬರು ಶೆಡ್ ಹಾಕ್ಕೊಂಡಿದ್ರು. ಅಂದರೆ ಟೆಂಪ್ರರಿ ಒಂದು ಶೆಡ್, ಅದನ್ನು ತೆರವುಗೊಳಿಸೋಕೆ ಬಂದಿದ್ವಿ. ಸ್ವಲ್ಪ ಸ್ಟಾರ್ಟಿಂಗ್ ಅವರು ಇದು ಮಾಡಿದರು, ಅಂದರೆ ರೆಸಿಸ್ಟ್ ಮಾಡೋದಕ್ಕೆ ನಮ್ಮದು ಜಾಗ ಹಾಗೆ ಅಂತ. ಬಟ್ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ. ಇದು ಪಂಚಾಯತಿ ದಾಖಲೆ ಇರೋದ್ರಿಂದ ತೆರವು ಮಾಡ್ತಾ ಇದ್ದೀವಿ. ಅವ್ರು 20 ವರ್ಷದ ಪೊಸಿಷನ್ ಆಗಿದ್ರು ಅಂತ ಇಲ್ಲ, ಪೊಸಿಷನ್ನಾಗ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ ಪೊಸಿಷನ್ ಇರೋದಕ್ಕೆ. ಬಟ್ ಇವರು ಪಂಚಾಯತಿಂದ ಏನು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ರಿಸರ್ವ್ ಮಾಡಿದ್ರೆ ತೆಗಿತಾ ಇದೀವಿ ಅಷ್ಟೇ. ಹೇಳಿದ್ವಿ ಮೊನ್ನೆ ಬಂದು ಹಾಕೋ ಟೈಮಲ್ಲಿ ಹೇಳಿದೀವಿ. ಇಲ್ಲ, ಇವರು ಆಕ್ಚುಲಿ ಪಂಚಾಯತಿಯವರು ಫಸ್ಟ್ ಅಳತೆ ಮಾಡಕ್ ಹೋಗಿದ್ದಾರೆ. ಅದಾದ್ಮೇಲೆ ಅವರು ಕಲ್ಲು ಹಾಕಿರೋರು ಅಳತೆ ಮಾಡಕ್ ಹೋದ್ಮೇಲೆ. ಯಾವ ಉದ್ದೇಶಕ್ಕೆ ಅಂದ್ರೆ ಅಂಗನವಾಡಿ ಮತ್ತೆ ಶಾಲೆಗೆ ಅಂತ ರಿಸರ್ವ್ ಮಾಡಿದ್ದಾರೆ. ಸೊ ಅವ್ರು ಶೆಡ್ ಹಾಕೊಳಕ್ ಹೋದಾಗ ತೆರವು ಕೊಡಿಸ್ತಾ ಇದ್ದಾರೆ. ಇಲ್ಲ, ಅದಕ್ಕೆ ಈಗ ಇವತ್ತನೇ ಎಲ್ಲ ಅಳತೆ ಎಷ್ಟಿದೆ ಅಷ್ಟನ್ನ ಫೆನ್ಸ್ ಮಾಡ್ತೀವಿ.